ಸಾರ್ವಜನಿಕರೆಲ್ಲ ಬಿ ರೋಡಲ್ಲಿ ಅಡ್ಡಾದಿಡ್ಡಿ ವಾಹನಗಳು ನಿಲ್ಲಿಸ್ತಾರೆ ಅಂತ ಹೇಳಿದ್ರು. ಈ ಬಗ್ಗೆ ನಮ್ಮ ಮೇಲಾಧಿಕಾರಿಗಳವರ ಗಮನಕ್ಕೆ ತಂದು ಅವರ ಅನುಮತಿ ಪಡೆದು ಬಿ ರೋಡಲ್ಲಿ ಒಂದು ಸೈಡು 2 ವೀಲರ್ ಪಾರ್ಕಿಂಗು, ಒಂದು ಸೈಡು ಕಾರ್ ಪಾರ್ಕಿಂಗ್ ಮಾಡೋಣ ಅಂತ ಕೇಳಿದಾಗ ನಮ್ಮ ಸಾಹೇಬರು ಆಯಿತು ಮಾಡ್ರಮ್ಮ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಅವರ ಆದೇಶದ ಮೇರೆಗೆ ನಾವು ನಿನ್ನೆಯಿಂದ ಭಾನುವಾರ, ನಿನ್ನೆ 18ನೇ ತಾರೀಕಿಂದ ನೆಕ್ಸ್ಟು ಸಂಡೇವರೆಗೂ ಅವೇರ್ನೆಸ್ ಕೊಡ್ತೀವಿ. ಒಂದು ಸೈಡು 4 ವೀಲರು, ಒಂದು ಸೈಡು 2 ವೀಲರು ಇವತ್ತು ಮಾಡಿಸಿದ್ದೀವಿ. ಇವತ್ತು ಮಂಡೇ ಹೆವಿ ವೆಹಿಕಲ್ಸ್ ಇದ್ರೂ ಸಹ ಸಾರ್ವಜನಿಕರು ತುಂಬ ಚೆನ್ನಾಗಿ ನಮಗೆ ಸಹಕರಿಸಿರ್ತಾರೆ. ನೀಟಾಗಿ ಒಂದು ಕಡೆ 4 ವೀಲರು, ಒಂದು ಕಡೆ 2 ವೀಲರು ಪಾರ್ಕಿಂಗ್ ಮಾಡ್ಕೊಂಡಿದ್ದಾರೆ. ಈ ರೀತಿ ಮಾಡೋದ್ರಿಂದ ಆಕ್ಸಿಡೆಂಟ್ಸು ಕಡಿಮೆ ಆಗುತ್ತೆ, ಮತ್ತು ರೋಡಲ್ಲಿ ಅಡ್ಡಾದಿಡ್ಡಿಯಾಗಿ ನಿಲ್ಲಿಸೋದು, ವೆಹಿಕಲ್ ನಿಲ್ಲಿಸೋದು ಕಡಿಮೆ ಆಗುತ್ತೆ. ಮತ್ತು ಸಾರ್ವಜನಿಕರು ಓಡಾಡೋದಕ್ಕೂ ಮತ್ತು ವೆಹಿಕಲ್ಸ್ ಹೋಗೋದಕ್ಕೂ ಸಹ ಸುಗಮ ಸಂಚಾರಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಇದನ್ನು ಮಾಡ್ತಾ ಇದ್ದೀವಿ. ನೋಡೋಣ, ಕಾದು ನೋಡಬೇಕು ಸಾರ್ವಜನಿಕರು ಎಷ್ಟು ಮಾತ್ರ ನಮ್ಗೆ ಸಪೋರ್ಟ್ ಮಾಡ್ತಾರೆ. ರಿಕ್ವೆಸ್ಟ್ ಮಾಡ್ಕೊಂತ ಇದ್ರಲ್ಲ ವಾಲಂಟಿಯರ್ ಅವರೇ ಆಗ್ತಾ ಇದ್ದಾರೆ. ನಿನ್ನೆ ಎಲ್ಲ ರಿಕ್ವೆಸ್ಟ್ ಮಾಡಿದ್ದೀನಿ, ಇವತ್ತು ವಾಲಂಟಿಯರ್ ಹಾಕೋರು. ಇಲ್ಲ, ಈಗಿಲ್ಲ, ಈಗ ಬರೀ ಅವೇರ್ನೆಸ್, 1 ವೀಕು ಫುಲ್ ಅವೇರ್ನೆಸ್. ಆಮೇಲೆ ದಂಡದ ಬಗ್ಗೆ ಯೋಚನೆ ಮಾಡೋಣ. ಸದ್ಯಕ್ಕೆ ದಂಡದ ಬಗ್ಗೆ ನಾನು ಯೋಚನೆ ಮಾಡಿಲ್ಲ. ಸಾರ್ವಜನಿಕ ಒಂದು ಅವೇರ್ನೆಸ್ ಕೊಡ್ತಾ ಇದ್ದೀನಿ. ನಗರಸಭೆ ಕಮಿಷನರ್ ಹತ್ರ ಡಿಸ್ಕಸ್ ಮಾಡಿದ್ದೀನಿ. ಅವ್ರಿಗೆ ವೆಕೇಟ್ ಮಾಡಿಸಿ ಅಂತ ಹೇಳಿದ್ದೀನಿ. ಬರ್ತಾರಂತೆ ಅವರು. ಏನೋ ಇವತ್ತು ಬರ್ತೀವಿ ಅಂತ ಹೇಳಿದ್ರು. ಆ್ಯಕ್ಚುಲಿ ಇವತ್ತು ಅದಕ್ಕೆ ಅಲ್ಲಿ ತೆಗಿಯೋಕೆ ಕೇಳೋಣ, ಹೋಟ್ಲ ಒಳಗಡೆ ಇಟ್ಕೊಳ್ಳೋಕೆ ಕೇಳೋಣ, ಆಚೆ ಬೇಡ ಅಂತ ಹೇಳಿದ್ದಾರೆ. ಯಾಕಂದರೆ ಮಣ್ಣು ಧೂಳು ಎಲ್ಲನೂ ಆಹಾರದ ಮೇಲೆ ಬೀಳ್ತಾ ಇರುತ್ತೆ. ಅದು ನಾವು ನೋಡ್ತಾ ಇರ್ತೀವಿ. ಅದು ಸಾರ್ವಜನಿಕರು ತಿಳ್ಕೋಬೇಕು. ಈ ಥರ ಮಣ್ಣು ಧೂಳು ಇರೋ ಆಹಾರದಿದ್ದರೆ ನಮ್ಮ ಆರೋಗ್ಯದ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಅವರೇ ತಿಳ್ಕೋಬೇಕು. ಬಟ್ ಅದ್ರ ಬಗ್ಗೆ ಕಮಿಷನರ್ ಗಮನಕ್ಕೆ ತಂದಿದ್ದೀನಿ, ನಗರಸಭೆ ಕಮಿಷನರ್. ಅವ್ರು ಏನು ಮಾಡ್ತಾರೋ ನೋಡಬೇಕು. ಅವರು ತೆರವುಗೊಳಿಸುವಾಗ ನಾವು ಬಂದೋಬಸ್ತು ಹೋಗ್ತೀವಿ.